ಒಂದು ನನ್ನ ಆತಂಕ ಏನಂತ ಕೇಳಿದ್ರೆ, ನಾನು ಮೊನ್ನೆ ಸೆಕ್ರೆಟರಿ ಹತ್ರ ಮಾತಾಡ್ತಾ ಇದ್ದೆ. ನಿಮ್ಮ ಆನ್ಸರ್ 293 ರಸ್ತೆಗಳನ್ನ ಫಾರೆಸ್ಟ್ನವರು ಕ್ಲಿಯರೆನ್ಸ್ ಇಲ್ಲ ಅಂತ ಮಾಡಿದ್ರಿ. ಆ 293ಗಳಲ್ಲಿ ನಮ್ಮ 3-4 ಜಿಲ್ಲೆಗಳಲ್ಲೇ ಬಹಳ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲೇ ಜಾಸ್ತಿ ಇದೆ. ನೀವು ಉಳಿದೆಲ್ಲ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ 1.5 ತಿಂಗಳು ಅಂತ ಹೇಳ್ತೀರಿ. ಈ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ ನೀವು ಮೇನೊಳಗೆ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಮುಂದಿನ ವರ್ಷ ಕೆಲಸನೇ ಆಗಲ್ಲ. ಸೊ ಇದು ಪ್ರಾಬ್ಲಮ್ ಇದೆ. ಹಾಗಾಗಿ ಅಲ್ಲಲ್ಲ, ನನ್ನ ಸಲಹೆ ಏನಂತಂದ್ರೆ, ಈಗ ಆಲ್ರೆಡಿ ಇರುವಂತ ಎಕ್ಸಿಸ್ಟಿಂಗ್ ರೋಡ್ಗಳು, ಯಾವ್ದು ಅರಣ್ಯದ ಸಮಸ್ಯೆ ಇಲ್ಲ. ನಾವು ಕೊಟ್ಟಿರುವಂತ ರೋಡ್ಗಳೆಲ್ಲವೂ ಕೂಡ ಎಕ್ಸಿಸ್ಟಿಂಗ್ ರೋಡ್ಗಳೇ. ಅವ್ರು ಯಾಕೆ ಅದನ್ನ ಆಕ್ಷೇಪಣೆ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ಮತ್ತೊಂದ್ಸರಿ ಮೀಟಿಂಗ್ ಕರೆದು, ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇರೋದ್ ಕಾರಣಕ್ಕೆ ದಯಮಾಡಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಸರ್, ತಾವು ಹೇಳ್ದಂಗೆ ನಾವು ಆಗ್ಲೇ ಅವರಿಗೆ ಮನವಿ ಮಾಡ್ಕೊಂಡಿದೀವಿ. ಇದು ಇವಾಗಿನ ರೋಡ್ ಅಲ್ಲ, ಸುಮಾರು 50 ವರ್ಷದಿಂದ ಈ ಹಾದಿನಲ್ಲಿ ಜನರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಟ್ಸ್ ಅ ಮೋಟ್ರೇಬಲ್ ರೋಡ್ ಅಂತಾನೆ ನಾವು ಕೊಟ್ಟಿರೋದು. ಈಗ ADB ಟೀಮ್ ಅವರು ನಾವು ಯಾವುದೂ ಕೂಡ ಬಿಟ್ಕೊಡ್ತಾ ಇಲ್ಲ ಸರ್. ಎಲ್ಲಾನು ಕೂಡ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಅವ್ರು ಹೇಳಿದರೆ, ಅವರು ರಿವ್ಯೂ ಮಾಡ್ಲಿಕ್ಕೆ ಅವರೇ ಬರ್ತಾ ಇರೋದು. ನೀವು ಹೇಳ್ದಂಗೆ ಹೊಸದ್ ರೋಡ್ ಯಾವುದು ಕೊಟ್ಟಿಲ್ಲ ಅಧ್ಯಕ್ಷರೇ. ಆಮೇಲೆ ಇದರಲ್ಲಿ ನಾವು ಶಾಸಕರು ಏನು ಕೊಟ್ಟಿದ್ದಾರೆ ಅದೇ ನಾವು ಮಾಡಿರೋದು. ಇದರಲ್ಲಿ ಯಾವುದೇ ನಮ್ದು ಹಸ್ತಕ್ಷೇಪ ಇಲ್ಲ. ಯಾರು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸ್ಥಳೀಯ ನಾಯಕರು ಏನ್ ಕೊಟ್ಟಿದ್ದಾರೆ ಅದನ್ನೇ ನಾವು ತಗೊಂಡಿರೋದು ಅಧ್ಯಕ್ಷರೇ.